ಕುಮಟಾ ತಾಲೂಕಿನ ಮಿರ್ಜಾನ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆ ನಡೆದಿದ್ದು, ಸಂಘದ ಆರ್ಥಿಕ ಪ್ರಗತಿ ಸಾಧನೆಯ ಜೊತೆಗೆ ಸಾಮಾಜಿಕ ಸೇವೆಯ ಬಗ್ಗೆಯೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಣಪತಿ ಪಟ್ಗಾರ್ ಸಭೆಗೆ ವಿವರಿಸಿದರು. ಮಿರ್ಜಾನ್ ಸೊಸೈಟಿಯ ಪ್ರಾಂಗಣದಲ್ಲಿ ಜರುಗಿದ 49ನೇ ಸರ್ವಸಾಧಾರಣ ಸಭೆಯಲ್ಲಿ ಅಂಕಿಅಂಶಗಳ ಸಮೇತ ಪ್ರಗತಿಯ ಬಗ್ಗೆ ವಿವರಿಸಿದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಣಪತಿ ಪಟ್ಗಾರ್ ಅವರು, ಸಂಘವು ಹಂತ ಹಂತವಾಗಿ ಪ್ರಗತಿಯತ್ತ ಸಾಗುತ್ತಿದೆ. ಪ್ರಸಕ್ತ ವರ್ಷ ವ್ಯಕ್ತಿ ಸದಸ್ಯರ ಸಂಖ್ಯೆ 2480ಕ್ಕೇರಿದ್ದು, ಷೇರು ಬಂಡವಾಳ 1,12,00,000 ಹಾಗೂ 3 ಕೋಟಿ ರೂಪಾಯಿ 6 ಲಕ್ಷ ಠೇವಣಿ, 8,38 ಲಕ್ಷ ರೂಪಾಯಿ ಸಾಲ ನೀಡಿದ್ದು, ದುಡಿಯುವ ಬಂಡವಾಳ 11,35 ಲಕ್ಷ ಹೊಂದಿದೆ. 2025ರ ಮಾರ್ಚ್ 31ರವರೆಗೆ 15,66,000 ರೂಪಾಯಿ ಲಾಭಾಂಶ ಪಡೆದಿದೆ. ಅಲ್ಲದೆ ಜನಸಾಮಾನ್ಯರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕಳೆದ ವರ್ಷ ಕುಮಟಾ ಗ್ರಾಮೀಣ ಭಾಗದಲ್ಲಿಯೇ ಪ್ರಥಮ ಜನೌಷಧಿ ಕೇಂದ್ರ ಸ್ಥಾಪಿಸಿದ್ದು, ಪ್ರಸಕ್ತ ವರ್ಷದಿಂದ ಸಿಎಸ್ಸಿ ಕೇಂದ್ರ ತೆರೆಯುವ ಮೂಲಕ ಜನರಿಗೆ ಆರ್ಟಿಸಿ ಬಾಂಡ್, ಪೇಪರ್ ಮುಂತಾದವುಗಳು ಯೋಗ್ಯ ದರದಲ್ಲಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಅವರು ಸಭೆಯನ್ನು ಮಾಡಿದವರಿಗೆ ಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಆಡಳಿತ ಕಮಿಟಿ ಸದಸ್ಯರಾದ ಪ್ರತಿಯೊಬ್ಬ ಸದಸ್ಯರಿಗೂ ನಿಮ್ಮ ಪರವಾಗಿ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ಇಲ್ಲಿ ಸ್ಯಾರು ಸ್ವಲ್ಪ ಕಡಿಮೆ, ಡಿವಿಡೆಂಡ್ ಸ್ವಲ್ಪ ಕಡಿಮೆ ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ಬೆಳೆ ಸಾಲದ ಸ್ಯಾರು ಮತ್ತು ಮಾಧ್ಯಮಿಕ ಸಾಲದ ಸ್ಯಾರು ಬಿಟ್ಟು ಇತರೆ ಸಾಲ ಕಡಿಮೆ ಇದೆ. ಬೆಳೆ ಸಾಲಕ್ಕೆ 0% ಬಡ್ಡಿ ಇರ್ತದೆ, ಬಡ್ಡಿ ಇರೋದಿಲ್ಲ. ಮಾಧ್ಯಮಿಕ ಸಾಲಕ್ಕೆ 3% ಬಡ್ಡಿ ಇರ್ತದೆ. ಆದ್ರೆ ಎರಡೂ ಸಾಲಕ್ಕೂ ಸೇರಿ ನಾವು 5% ಡಿವಿಡೆಂಡ್ ಕೊಡ್ತೇವೆ. ಯಾವ ಲೆಕ್ಕದಾಗ ಹೋದ್ರೆ ನಿಮ್ಗೆ ಲಾಭನೇ ಹೊರತು ಲಕ್ಷಣ ಆಗೋದಿಲ್ಲ. ನಮ್ಗೇನಂತಂದ್ರೆ ಬರೀ ಕೃಷಿ ಸಾಲವೇ ಹೆಚ್ಚು, ಬಾಕಿ ಇತರೆ ಸಾಲ ಕಡಿಮೆ ಇದೆ. ಕೃಷಿ ಸಾಲ ಸರ್ಕಾರದಿಂದ ಬರ್ತಕ್ಕ ಬಡ್ಡಿ ಬಂದ್ರೆ ಮಾತ್ರ ನಮ್ಗೆ ಲಾಭಕ್ಕೆ ಬರ್ತಕ್ಕ ಬಡ್ಡಿ ಇಲ್ಲ, ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಬಂದ್ರಲ್ಲಿ ನಾವು ಒಂದು ಡಿವಿಡೆಂಡ್ ಅನ್ನು ಕೊಡ್ತಿದ್ದೇವೆ. ಇನ್ನು ಹೆಚ್ಚು ಲಾಭ ಆದ್ರೆ ಅದನ್ನು ಹೆಚ್ಚು ಮಾಡ್ಕೊಂಡು ಹೋಗ್ಲಿಕ್ಕೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸೊಸೈಟಿಯ ಅಧ್ಯಕ್ಷ ಪ್ರಶಾಂತ್ ಪಾಂಡುನಾಯ್ಕ್ ಮಾತನಾಡಿ, ಕೊಟ್ಟ ಸಾಲವನ್ನ ಎಲ್ಲರೂ ಮರುಪಾವತಿಸಿ ಸೊಸೈಟಿಯ ಅಭ್ಯುದಯಕ್ಕೆ ಸಹಕರಿಸಬೇಕೆಂದ ಅವರು, ಸಾಲ ವಸೂಲಿಗೆ ಮನೆಗೆ ಹೋದ ಸಿಬ್ಬಂದಿಗಳಿಗೆ ಅವಮಾನಿಸದೆ ಗೌರವಯುತವಾಗಿ ನಡೆಸಿಕೊಳ್ಳಬೇಕಾಗಿ ವಿನಂತಿಸಿಕೊಂಡರು. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಯಾಕೆಂದ್ರೆ ನನ್ನ ಅವಧಿಗಿಂತ ಮೊದಲೇ ಬೇಕಾದಷ್ಟು ಸತಿ ಜೀಪ್ ತಗೊಂಡು ಹೋಗುದು, ಜಪ್ತಿಗೆ ಹೋಗುದು, ಇದು ಹೋಗುದು, ಅದು ಹೋಗುದು ಇತ್ತು. ಇವಾಗ ಹಾಗೇನಿಲ್ಲ. ಸಾಲಗಾರ ಡಿಫಾಲ್ಟರ್ ಇದ್ದು ವಿಷಯ ಮಂತ್ನಲ್ಲಿ ಇದ್ರು ನಾವು ಸೊಸೈಟಿ ಕಂಪೌಂಡ್ ಇರುವಾಗ ಯಾರಿಗೂ ಕೇಳೋದಿಲ್ಲ. ಆದ್ರೂ 100% ಜನರಿಗೂ ಸಾಲ ಮರುಪಾವತಿಸಿ ಅಂತ ಹೇಳೋದಿಲ್ಲ. ಸಿಬ್ಬಂದಿ ವರ್ಗ ಯಾವಾಗಲೂ ಹೋಗ್ಬಹುದು, ಯಾವಾಗಲೂ ಬರ್ಬಹುದು, ಕೇಳಬಹುದು. ಯಾವ ಊರಿಗೂ ಮನೇಲಿ ಹೋದ್ರು ಯಾವುದೇ ಇನ್ಸಲ್ಟ್ ಆಗುದಿಲ್ಲ. ಅದೇ ನಾವು ಹೋದ್ರೆ ಇನ್ಸಲ್ಟ್ ಆಗ್ತದೆ. ಸಿಬ್ಬಂದಿ ವರ್ಗದವರು ಯಾವುದೇ ಕಾರ್ಯಕ್ರಮ ಹೋಗ್ಬೋದು. ಆದಷ್ಟು ರೆಸ್ಪೆಕ್ಟ್ ಕೊಟ್ಟು, ಆದ್ರೆ ಕೆಲವರಲ್ಲಿ ವಸೂಲಿಗೆ ಹೋದಾಗ ಜೋರ್ ಮಾಡೋದಾಗೋ ಅದೆಲ್ಲ ದಯವಿಟ್ಟು ಮಾಡಬೇಡಿ. ತಮ್ಮನ್ನು ಕೈ ಮುಗಿದು ಬೇಡ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಸರ್ಕಾರ. ಸಂಘದ ಮಾಜಿ ನಿರ್ದೇಶಕ ವೆಂಕಟೇಶ್ ಎಚ್ ನಾಯ್ಕ್, ಇಂತಹ ಸಭೆ ನಡೆಸುವಾಗ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪೆಂಡಾಲ್ ವ್ಯವಸ್ಥೆಗೊಳಿಸಬೇಕು. ಪ್ರತಿ ತಿಂಗಳು ಎಲ್ಲರಿಗೂ 1 ಲೀಟರ್ ಸೀಮೆ ಎಣ್ಣೆ ಸಿಗಲು ಕ್ರಮ ಕೈಗೊಳ್ಳಬೇಕೆಂಬ ಅಹವಾಲನ್ನ ಸಭೆಯ ಮುಂದೆ ಇಟ್ಟ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಣಪತಿ ಪಟ್ಗಾರ್ ಅವರ ಸೇವಾವಧಿಯಲ್ಲಿ ಪ್ರಗತಿ ಕಂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಓಮು ಪಟ್ಗಾರ್, ನಿರ್ದೇಶಕರಾದ ದೀಪಕ್ ವೆಂಕಟ್, ಪರ್ಸು ಫರ್ನಾಂಡಿಸ್, ವಿನಾಯಕ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಬಾಳಾ ಡಿಸೋಜಾ, ಪರಮೇಶ್ವರ್ ಹುಲಸ್ವಾರ್, ಪ್ರತಿಮಾ ನಾಯ್ಕ್, ಲಕ್ಷ್ಮೀ ಪಟ್ಗಾರ್ ವೇದಿಕೆಯಲ್ಲಿ ಸಭೆಯಲ್ಲಿ 300ಕ್ಕೂ ಅಧಿಕ ಜನರು ಪಾಲ್ಗೊಳ್ಳುವ ಮೂಲಕ ಸಭೆಯನ್ನ ಯಶಸ್ವಿಗೊಳಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.